ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ದೇಶವಾಸಿಗಳೆಲ್ಲ ಸಂಕಲ್ಪ ತೊಡಬೇಕಾಗಿದೆ. ಎಲ್ಲರೂ ಒಗ್ಗೂಡಿ ನಾಗರಿಕರ ಕರ್ತವ್ಯಗಳಿಗೆ ಆದ್ಯತೆ ನೀಡಿದಾಗ ನಿಶ್ಚಿತವಾಗಿ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪ ಈಡೇರುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇಂದು ಅವರು ಮನ್ ಕಿ ಬಾತ್ನ 107ನೇ ಆವೃತ್ತಿಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ನವೆಂಬರ್ 26ರಂದು ಮುಂಬೈ ಮೇಲೆ ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಅಂದು ರಾಷ್ಟ್ರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರರಿಗೆ ಪ್ರಧಾನಿ ತಮ್ಮ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. देश पर सबसे जघन्य आतंकी हमला हुआ था। आतंकियों ने मुंबई को, पूरे देश को थर्रा कर रख दिया था। लेकिन ये भारत का सामर्थ्य है कि हम उस हमले से उबरे और अब पूरे हौसले के साथ आतंक को कुचल भी रहे हैं। मुंबई हमले में अपना जीवन गंवाने वाले सभी लोगों को मैं श्रद्धांजलि देता हूं। इस हमले में हमारे जो जांबाज वीरगति को प्राप्त हुए, देश आज उन्हें याद कर रहा है। ಸಂಪೂರ್ಣ ಧೈರ್ಯದಿಂದ ಭಯೋತ್ಪಾದಕತೆಯನ್ನು ಹತ್ತಿಕ್ಕುವುದು ಭಾರತದ ಶಕ್ತಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳು ಒಗ್ಗೂಡಿ ನಾಗರಿಕರ ಕರ್ತವ್ಯಗಳಿಗೆ ಆದ್ಯತೆ ನೀಡಿದಾಗ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪ ಈಡೇರಿಕೆಯಾಗುತ್ತದೆ. ಭಾರತದ ಸಂವಿಧಾನ ರಚನೆಗೆ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾಯಿತು. 60ಕ್ಕೂ ಹೆಚ್ಚು ದೇಶಗಳ ಸಂವಿಧಾನಗಳ ಅಧ್ಯಯನ ನಡೆಸಿ ನಮ್ಮ ಸಂವಿಧಾನದ ಕರಡು ಸಿದ್ಧಪಡಿಸಲಾಯಿತು. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆಗಿದ್ದ ತಪ್ಪುಗಳನ್ನು ಸರಿಪಡಿಸಲಾಗಿದೆ ಎಂದು ತಿಳಿಸಿದರು. फ्रीडम ऑफ स्पीच और फ्रीडम ऑफ एक्सप्रेशन के अधिकारों में कटौती करने के लिए हुआ था। वहीं संविधान के 44वें संशोधन के माध्यम से इमरजेंसी के दौरान की गई गलतियों को सुधारा गया था। संविधान से वोटिंग का अधिकार दिया। राष्ट्र निर्माण में जब सबका साथ होता है तभी सबका विकास भी हो पाता है। मुझे संतोष है कि संविधान निर्माताओं के उसी दूरदृष्टि का पालन करते हुए अब भारत के संसद ने नारी शक्ति वंदन अधिनियम को पास किया है। ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲರೂ ಪಾಲ್ಗೊಂಡಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಸಂವಿಧಾನ ರಚನೆಕಾರರ ದೃಷ್ಟಿಕೋನವನ್ನು ಅನುಸರಿಸಿ ಇದೀಗ ಭಾರತ ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನಾ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದ ಸಂಕಲ್ಪದ ವೇಗವನ್ನು ಹೆಚ್ಚಿಸಲು ಇದು ಸಹಾಯಕವಾಗಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಬಾರಿಯ ಮನದ ಮಾತು ಕಾರ್ಯಕ್ರಮದಲ್ಲಿ ತಾವು ವೋಕಲ್ ಫಾರ್ ಲೋಕಲ್ ಬಗ್ಗೆ ಪ್ರಸ್ತಾಪಿಸಿದ್ದು ಅದಕ್ಕೆ ದೇಶವಾಸಿಗಳಿಂದ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೀಪಾವಳಿ, ಬಾಯ್ದೂಜ್ ಮತ್ತು ಛಠ್ ಹಬ್ಬಗಳ ಸಂದರ್ಭದಲ್ಲಿ ಭಾರತೀಯ ಉತ್ಪನ್ನಗಳ ಖರೀದಿಗೆ ಜನ ಆಸಕ್ತಿ ತೋರಿಸಿದ್ದಾರೆ. 4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ವಹಿವಾಟು ನಡೆದಿದೆ. ವೋಕಲ್ ಫಾರ್ ಲೋಕಲ್ನ ಯಶಸ್ಸು ಅಭಿವೃದ್ಧಿ ಹೊಂದಿದ ಭಾರತ ಮತ್ತು ಸಮೃದ್ಧ ಭಾರತದ ಪರಿಕಲ್ಪನೆಗಳಿಗೆ ನಾಂದಿ ಹಾಡಿದೆ. ವೋಕಲ್ ಫಾರ್ ಲೋಕಲ್ ಕೇವಲ ಹಬ್ಬಗಳಿಗೆ ಸೀಮಿತವಾಗದೆ ಮದುವೆ ಮತ್ತು ಶುಭ ಸಂದರ್ಭಗಳ ಖರೀದಿಗೂ ಅನ್ವಯವಾಗಬೇಕು. ಇದರಿಂದ ಪ್ರಸಕ್ತ ಮದುವೆ ಸಂದರ್ಭದಲ್ಲಿ ಸುಮಾರು 5 ಲಕ್ಷ ಕೋಟಿ ವಹಿವಾಟು ನಡೆಯಬಹುದು ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ. तो वोकल फॉर लोकल का मंत्र हमारी अर्थव्यवस्था को संरक्षित भी करता है। तो एक बात मुझे लंबे अरसे से कभी-कभी बहुत ಕೆಲವು ದೇಶವಾಸಿಗಳು ವಿದೇಶಗಳಿಗೆ ಹೋಗಿ ದುಬಾರಿ ವಿವಾಹ ಮಹೋತ್ಸವಗಳನ್ನು ಆಯೋಜಿಸುತ್ತಿದ್ದಾರೆ. ಈ ಸಂಪ್ರದಾಯಕ್ಕೆ ಕಡಿವಾಣ ಹಾಕುವ ಅಗತ್ಯವಿದೆ. ಸ್ವದೇಶದಲ್ಲಿ ಭಾರತೀಯರ ನಡುವೆ ವಿವಾಹ ಮಹೋತ್ಸವಗಳನ್ನು ಆಯೋಜಿಸಿದರೆ ದೇಶದ ಹಣ ಇಲ್ಲಿಯೇ ಉಳಿಯುತ್ತದೆ. ಆದ್ದರಿಂದ ದೇಶವಾಸಿಗಳಿಗೆ ಅನುಕೂಲವಾಗುತ್ತದೆ. ಹಾಗಾಗಿ ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ವಿವಾಹ ಸಂದರ್ಭಗಳಿಗೂ ಅನ್ವಯಿಸುವುದು ಸೂಕ್ತ ಎಂದಿದ್ದಾರೆ. अगर हम शादी ब्याह मनाएं तो देश का पैसा देश में रहेगा। देश के लोगों को आपकी शादी में कुछ न कुछ सेवा करने का अवसर मिलेगा। छोटे छोटे गरीब लोग भी अपने बच्चों को आपकी शादी की बातें बताएंगे। क्या आप वोकल फॉर लोकल के इस मिशन को विस्तार दे सकते हैं?
धीरे धीरे कम होता जा रहा है। ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಯಶಸ್ವಿಯಾಗಿದೆ. अब लोग ಹಾಗಾಗಿ ज्यादा से ಮುಂದಿನ ज्यादा ಒಂದು ತಿಂಗಳ ಕಾಲ ದೇಶವಾಸಿಗಳು पेमेंट कर ಸಂಪೂರ್ಣ रहे हैं। ಯುಪಿಐ ಅಥವಾ ये भी ಯಾವುದೇ बहुत ಡಿಜಿಟಲ್ उत्साह ಮಾಧ್ಯಮಗಳ बढ़ाने ಮೂಲಕ वाला है। ಪಾವತಿ ಮಾಡಿ आप एक ತಮ್ಮ और काम ಅನುಭವಗಳನ್ನು कर सकते हैं। ಫೋಟೋ ಸಹಿತ ತಮ್ಮೊಂದಿಗೆ आप तय ಹಂಚಿಕೊಳ್ಳುವಂತೆ करिए कि ಪ್ರಧಾನಿ एक ಮನವಿ महीने ಮಾಡಿದ್ದಾರೆ. तक आप यूपीआई से या किसी डिजिटल माध्यम से ही पेमेंट करेंगे, कैश पेमेंट नहीं करेंगे। भारत में डिजिटल क्रांति की सफलता ने इसे बिल्कुल संभव बना दिया है। और जब 1 महीना हो जाए तो आप मुझे अपने अनुभव, अपनी फोटो जरूर शेयर करिएगा। मैं अभी से आपको एडवांस में अपनी शुभकामनाएं देता हूं। इतना ही नहीं, ये हमारे ಇಂಟೆಲಿಜೆನ್ಸ್ स्टार्टअप्स की ಐಡಿಯಾ ಮತ್ತು ताकत ಇನ್ನೋವೇಷನ್ और ಕ್ಷೇತ್ರದಲ್ಲಿ क्षमता को भी ಸಾಕಷ್ಟು बढ़ाते हैं। ಪ್ರಗತಿಯಾಗಿದೆ. आज 2022ರ हमारे स्कूली ನಂತರ बच्चों में भी ಪೇಟೆಂಟ್ innovation ಪಡೆದುಕೊಳ್ಳಲು की भावना को ಭಾರತೀಯರು बढ़ावा ಅರ್ಜಿ मिल रहा ಸಲ್ಲಿಸುವ है। ಪ್ರಮಾಣ अटल 31ಕ್ಕಿಂತ टिंकरिंग ಹೆಚ್ಚಾಗಿದೆ. अटल ಭಾರತೀಯ innovation ಪೇಟೆಂಟ್ಗಳು ಮಿಷನ್ 10 ಪಟ್ಟು ಹೆಚ್ಚು ಅನುಮೋದನೆ ಕಾಲೇಜೋं में ಪಡೆದುಕೊಳ್ಳುತ್ತಿವೆ. incubation ಇದರಿಂದ centers, ದೇಶದ ಭೌತಿಕ ಸ್ವತ್ತು Startup ವೃದ್ಧಿಸುವುದಲ್ಲದೆ India ಅಭಿಯಾನ ಹೊಸ ಅವಕಾಶಗಳಿಗೆ ऐसे ದ್ವಾರವೂ निरंतर ತೆಗೆದುಕೊಳ್ಳುತ್ತದೆ प्रयासों ಎಂದರು. के नतीजे देशवासियों के सामने है। ये भी भारत की युवा शक्ति, भारत की इनोवेटिव पावर का प्रत्यक्ष उदाहरण है। इसी जोश के साथ आगे चलते हुए ही हम विकसित भारत के संकल्प को भी प्राप्त करके दिखाएंगे। और इसीलिए मैं बार बार कहता हूं, जय जवान, जय किसान, जय विज्ञान, जय अनुसंधान। जिनसे पता चलता है कि कैसे लोगों ने मन की बात से प्रेरित होकर अपना खुद का काम शुरू किया। ऐसा ही एक उदाहरण कर्नाटक के चामराजनगर की ಚಾಮರಾಜನಗರದ वर्षा जी ವರ್ಷ का है। ಅವರ ಬಗ್ಗೆ ಪ್ರಧಾನಿಯವರು जिन्हें ಉಲ್ಲೇಖಿಸಿದ್ದಾರೆ. मन की बात ಮನ್ ಕಿ ಬಾತ್ ನಿಂದ अपने ಪ್ರೇರಣೆ पैरों पर ಪಡೆದಿರುವ खड़ा होने के ವರ್ಷ लिए ಬಾಳೆಯಿಂದ प्रेरित किया। ಸಾವಯವ ಗೊಬ್ಬರ इस ತಯಾರಿಸುವ कार्यक्रम के ಕೆಲಸ एपिसोड से ಪ್ರಾರಂಭಿಸಿದ್ದಾರೆ. प्रेरित होकर उन्होंने ಅವರ ಈ केले ಉಪಕ್ರಮವು से ಇತರರಿಗೂ जैविक खाद ಉದ್ಯೋಗಾವಕಾಶವನ್ನು बनाने का काम शुरू ಕಲ್ಪಿಸಿದೆ. ಅಲ್ಲದೆ प्रकृति ಪ್ರಕೃತಿಯ से ಸಂರಕ್ಷಣೆಗೂ बहुत ಸಹಕಾರಿಯಾಗಿದೆ लगाव ಎಂದು रखने वाली ಪ್ರಧಾನಿ वर्षा जी की ये ಪ್ರಶಂಸಿಸಿದ್ದಾರೆ. पहल दूसरे लोगों के लिए भी रोजगार के मौके लेकर आई है। और मेरा तो मन रहता है कि मैं ನಾಳೆ काशी ಕಾರ್ತಿಕ की ಹುಣ್ಣಿಮೆ. देव दीपावली ಇದನ್ನು जरूर ದೇಶ देखूं। ದೀಪಾವಳಿ ಎಂದು ಆಚರಿಸಲಾಗುತ್ತದೆ. मैं ಕಾಶಿಯ काशी तो ಘಾಟ್ಗಳಲ್ಲಿ नहीं जा पा ಲಕ್ಷಾಂತರ रहा। ದೀಪಗಳನ್ನು ಬೆಳಗಿಸಲಾಗುತ್ತದೆ. लेकिन ಭವ್ಯ मन की ಗಂಗಾರತಿಯೂ बात के ಸಹ माध्यम से ನಡೆಯಲಿದೆ. ಈ ಬಾರಿ बनारस के ತಾವು लोगों को ಕಾಶಿ ದೇವ ದೀಪಾವಳಿ अपनी ಕಾರ್ಯಕ್ರಮದಲ್ಲಿ शुभकामनाएं जरूर ಪಾಲ್ಗೊಳ್ಳಲಾಗುತ್ತಿಲ್ಲ ಎಂದು इस ಪ್ರಧಾನಿ बार भी ಬೇಸರ काशी के घाटों ವ್ಯಕ್ತಪಡಿಸಿದ್ದಾರೆ. पर लाखों दिए जलाए जाएंगे, आरती होगी, लेजर शो होगा, लाखों की संख्या में देश विदेश से आए लोग देव दीपावली का आनंद लेंगे। कल पूर्णिमा के दिन ही गुरु नानक देव जी का ಇದೇ भी ವೇಳೆ प्रकाश ನಾಳೆ पर्व है। ಗುರುನಾನಕ್ ಜಯಂತಿಯೂ ಗುರು ಹೌದು. ನಾನಕ್ ಜಿ ಕೆ ಗುರುನಾನಕರ ಅನುಮೋಲ್ ಅಮೂಲ್ಯ ಸಂದೇಶ ಸಂದೇಶ ಭಾರತ ಭಾರತ ही ಮಾತ್ರವಲ್ಲದೆ नहीं, ವಿಶ್ವಾದ್ಯಂತ दुनिया भर के ಪ್ರೇರಣಾದಾಯಿಯಾಗಿದೆ. लिए आज भी ಎಲ್ಲ प्रेरक ಸಿಖ್ ಸಮುದಾಯದವರಿಗೆ और ಗುರುನಾನಕ್ प्रासंगिक है। ಜಯಂತಿಯ ये ಶುಭಾಶಯ हमें ತಿಳಿಸಿದ್ದಾರೆ. सादगी, सद्भाव और दूसरों के प्रति समर्पित होने के लिए प्रेरित करते हैं। गुरु नानक देव जी ने सेवा भावना, सेवा कार्यों की जो सीख दी, उसका पालन हमारे सिख भाई बहन पूरे विश्व में करते नजर आते हैं। मैं मन की बात के सभी श्रोताओं को गुरु नानक देव जी के प्रकाश पर्व की बहुत बहुत शुभकामनाएं देता हूं। अगली बार देशवासियों की ढेर सारी सफलताओं पर फिर आपसे बात होगी। तब तक के लिए मुझे विदा दीजिए। बहुत बहुत धन्यवाद। नमस्कार।